ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯಿತಿ ಯಾದಗಿರಿ, ತಾಲೂಕು ಪಂಚಾಯಿತಿ ಗುರುಮಠಕಲ್, ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಕಾಕಲವಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾಪುರ ಬಿ ಶಾಲೆಯಲ್ಲಿ ಮಕ್ಕಳ ಹಕ್ಕುಗಳ ವಿಶೇಷ ಗ್ರಾಮ ಸಭೆ ಜರುಗಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು, ಕ್ಷೇತ್ರ ಕಾರ್ಯಕರ್ತೆ, ಜಿಲ್ಲಾ ಮಹಿಳಾ ಘಟಕ ಯಾದಗಿರಿ ಕುಮಾರಿ ರಾಜೇಶ್ವರಿ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರು, ಶಾಲಾ ಮುಖ್ಯ ಗುರುಗಳು ಹಾಗೂ ಮಕ್ಕಳು, ಅಂಗನವಾಡಿ ಕಾರ್ಯಕರ್ತೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಶಿಕ್ಷಣ ಪಡೆಯುವ ಹಕ್ಕು ಅದಿಲ್ಲ. 3 ವರ್ಷ ತುಂಬಿದ್ರೆ ಅಂಗನವಾಡಿ ಅವ್ರು ಕರ್ಕೊಂಡು ಬಿಡ್ತಾರೆ. 3 ವರ್ಷ ಆಯ್ತಂದ್ರೆ ಅಲ್ಲಿಂದ 16 ವರ್ಷ ತನಕ 18 ವರ್ಷ ತನಕ ಯಾವ ಮಗು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅದಿಲ್ಲ, ಅದು ನಿಮ್ಮ ಹಕ್ಕು. ಶಿಕ್ಷಣ ಪಡೆಯುವ ಹಕ್ಕು, ಶಿಕ್ಷಣ ಬಿಡುವ ಹಕ್ಕಲ್ಲ. ಯಾವ ಹಕ್ಕು? ಶಿಕ್ಷಣ ಪಡೆಯುವ ಹಕ್ಕು, ಮತ್ತೆ ಮಾತನಾಡುವ ಹಕ್ಕು, ಮತ್ತೆ ಓದುವ ಹಕ್ಕು, ಶಿಕ್ಷಣ ಪಡೆಯುವ ಹಕ್ಕು ಅದರಲ್ಲಿ ಬಂತು. ಮತ್ತೆ ಅನೇಕ ಸೌಲಭ್ಯಗಳನ್ನು ಪಡೆದುಕೊಳ್ಳುವ ಹಕ್ಕು. ಗಟ್ ಮಾಡಿ ವೇದಿಕೆಯಲ್ಲಿ 10-15 ಜನ ಭಾಷಣ ಮಾಡಿ ಅವಾಗ ನೋಡಿ ನಿಮ್ಮನೆ ಹೆಂಗಿರ್ತದೆ. ಮೈಕಿಗಾಗಿ ಕಚ್ಚಾಡಬೇಕಾಗ್ತದೆ. ನಾನು ಹೇಳ್ತಕ್ಕಂಥದ್ದೇನು ಎಲ್ಲಿ ತನಕ ಮಾತನಾಡೋದಿಲ್ಲ ಅಲ್ಲಿ ತನಕ ನೀವು ಮುಂದೆ ಹೋಗೋದಿಲ್ಲ. ಕೇವಲ 4 ಗೋಡೆಗಳ ಮಧ್ಯೆ ಶಿಕ್ಷಣ ಅಲ್ಲ, ಹೊರ ಪ್ರಪಂಚ ಗೊತ್ತಿರಬೇಕಾದ್ರೆ ನೀವು ಮಾತನಾಡ್ತಕ್ಕಂಥದ್ದು ಕಲಿಬೇಕು. ಇವತ್ತು ಮಾತನಾಡ್ತಕ್ಕಂಥದ್ದು ಕೇವಲ ತರಗತಿಗಳಲ್ಲಿ ಮಾತ್ರ ಇಲ್ಲ, ಇವತ್ತು ಕ್ಲಸ್ಟರ್ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳು ಅಂತ ಇದೆ. ಅದು ನಿಮ್ಮ ಹಕ್ಕು. ಅದಿಲ್ಲ, ಸಣ್ಣ ಚಟುವಟಿಕೆಗಳಾವ ಇಲ್ಲ, ಪ್ರತಿಭಾ ಕಾರಂಜಿ ಓದ್ತಿರಿಲ್ಲ, ಕಲೋತ್ಸವಕ್ಕೆ ಓದ್ತಿರಿಲ್ಲ, ಕ್ರೀಡಾಕೂಟಕ್ಕೆ ಓದ್ತಿರಿಲ್ಲ, ಅವು ಅಲ್ಲೇ ಕುಡಿಯುವ ನೀರಿಗಾಗಿ ಕೈ ಪಂಪು ಮೂಡಿಸುವ ಬಗ್ಗೆ ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕ ಮಾಡಿಸಬೇಕಾಗಿ ವಿನಂತಿ. ಶಾಲೆಗೆ ಜಿರಾಕ್ಸ್ ಮಿಷಿನ್ ಒದಗಿಸುವ ಬಗ್ಗೆ ಕುಡಿಯುವ ನೀರಿಂದು ವ್ಯವಸ್ಥೆ ಅಂದರೆ ಬೋರ್ಗೆಗೋಸ್ಕರ ಹೋಸಲ ಹೇಳಿದ್ರು. ನಾವು ಶಾಸಕರ ಇದರಲ್ಲಿ ಇಟ್ಟು ಅಂತ ಮಾಡಿದ್ದೆವು. ಬಟ್ ಅವ್ರು ಪಾಯಿಂಟ್ ತೋರಿಸಿದ್ರೆ ತೋರಿಸಲಿಲ್ಲ. ಪಾಯಿಂಟ್ಗೋಸ್ಕರ ಸ್ವಲ್ಪ ಇದಾಯಿತು. ಅದು ತೋರಿದ ತಕ್ಷಣ ಇಮಿಡಿಯೇಟ್ಲಿ ಮಾಡ್ಬೋದು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಿದ್ದಾಪುರ ಬಿ GHPS ಸಿದ್ದಾಪುರ ಬಿ ಶಾಲೆಗೆ ವಿದ್ಯುತ್ ಸಂಪರ್ಕ ಮಾಡಿಸಬೇಕಾಗಿದೆ ವಿನಂತಿ. ಶಾಲೆಯ ಸ್ಮಾರ್ಟ್ ಕ್ಲಾಸ್ ಮಾಡಿಸಬೇಕಾಗಿದೆ. ಸ್ಮಾರ್ಟ್ ಕ್ಲಾಸ್ ಆಲ್ರೆಡಿ ನಮ್ಮ ಸ್ನೇಹಿತರು ಮಾಡ್ಕೊಂಡು ಹೇಳಿದ್ದಾರೆ. ಅವರು ಸ್ವಲ್ಪ ದಿನದಲ್ಲಿ ಮಾಡಿಕೊಡ್ತಾರೆ ನಮಗೆ. ಇನ್ನೊಂದು ಇಲ್ಲಿ ಏನು ಕೊಡ್ತಾ ಜಿರಾಕ್ಸ್ ಮೆಷಿನ್ ಅಂತ ಹೇಳಿದ್ರೆ ಇದು ನಾವು ಕ್ರಿಯಾಜನವಾಗಿ ಮಾಡ್ಕೊಡ್ಬೇಕಾದ್ರೆ ಈಗ ಸರೆಂಡರ್ ಕೊಡೋದ್ರೊಳಗ ಕ್ರಿಯಾಜನವಾಗಿ ಟೆಸ್ಟ್ ಮಾಡ್ಕೊಡ್ತೀವಿ ಸರ್. ಮೇನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅಲ್ಲೇ ಸ್ವಂತ ಊರಲ್ಲೇ ನಮ್ಮ ಸರ್ ಅವರು ಹೋದ್ಸಲ ಒಂದು ಅಡಿಗೆ ಪಡೆದ ಒಂದು ವ್ಯವಸ್ಥೆ ಮಾಡ್ಕೊಡ ಅಂತ ಹೇಳಿದ್ರು. ಅದು ನಾವು ಅಡಿಗೆ ಕೂಡ ಕೊಟ್ಟಿವಿ. ಅಪ್ರೂವಲ್ ಆಗಿದ ತಕ್ಷಣ ನಿಮ್ಗೆ ಕೆಲಸ ಆಗಲಿ ಕೆಲಸ ಮಾಡಿಕೊಟ್ಟಿದ್ದ ಸರ್. ನೀವು ಕೆಲಸ ಇಟ್ಟಿದ್ದಲ್ಲ ಅಲ್ಲಿ ಸ್ವಲ್ಪ ಲೋಕಲ್ ಸಮಸ್ಯೆ ಸ್ವಲ್ಪ ತಾವು ಕುಂತು ಮಾತಾಡಿದ್ರೆ ಬರೋಷ್ಟ್ರೆ ಸಿದ್ದಾಪುರ ಗ್ರಾಮ ಪಂಚಾಯತ್ ಸದಸ್ಯರು ಅವಕಾಶವನ್ನು ಬಳಸಿಕೊಂಡು ಏನಂತಂದ್ರೆ ಕೆಲಸ ಮಾಡಿದ್ರು. ಬಟ್ ಅದನ್ನೇ ಅವಕಾಶವನ್ನು ಏನಂತಂದ್ರೆ ಅಲ್ಲೇ ಅಡೆತಡೆಗಳು ಕೋಣೆ ಆಗ್ತದೆ ಸರ್. ಅಷ್ಟು ಮಟ್ಟಿಗೆ ಇನ್ನೊಂದು ಶೌಚಾಲಯ ಸರ್. ಶೌಚಾಲಯನ ಅದನ್ನ ಆಲ್ರೆಡಿ ಅಪ್ರೂವ್ ಆಗ್ಬಿಟ್ಟಿದೆ. ಬಟ್ ಕೆಲಸ ಮಾಡೋ ಸ್ವಲ್ಪ ಜಾಗದ ಸ್ವಲ್ಪ ತೊಂದರೆ ಇರ್ತದೆ. ಆ ಉದ್ದೇಶ ಕಂಡು ಇದಿರ್ತದೆ. ಅದನ್ನ ಮಾಡ್ಕೊಡ್ತೀವಿ ಸರ್. ನಿಮ್ಮ ಸ್ಕೂಲ್ ಹಾಕೊಡ್ಕೊಳಕ್ಕೆ ಆಗತ್ತೆ. ತಪ್ಪಿಳಬಾರ್ದು ಎದುರಿರ್ತಕ್ಕಂಥ ಗಣ್ಯರು ಹೋದ್ಸಲ ಗ್ರಾಮ ಒಂದು ಸಭೆಯಲ್ಲಿ ಮಕ್ಕಳ ಸಭೆಯಲ್ಲಿ ನಾನು ಕೆಲವರು ಕೇಳಿದ್ದೆ. ನಮ್ಮ ಶಾಲೆಗೆ ಈ ಸರ್ ಅವರು ತನು ಮನು ಧನದೊಂದಿಗೆ ಅವರ ಅನುದಾನದಲ್ಲೆಲ್ಲ ಶಾಲೆಗೆ ತಟ್ಟೆಗಳನ್ನ ಮತ್ತು ಗ್ಲಾಸ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಲಿಂಗೈಕ್ಯ ನಾಗನಗೌಡ ಕಂಕೂರ್ ಅವರ ಸ್ಮರಣಾರ್ಥವಾಗಿ ಶರಣಗೌಡ ಕಂಕೂರ್ ನಮ್ಮ ಇವರು ಶಾಸಕರು ಒದಗಿಸ್ಕೊಟ್ರು. ಆ ಒಂದು ಕೆಲಸ ಅವರಿಂದ ಆಗಿಸಲು ಅಷ್ಟೇ ಪೆಂಡಿಂಗ್ ಉಳಿತು. ಆ ಒಂದು ರೊಕ್ಕ ಇನ್ನೂ ನನ್ನ ತಲೆಯಲ್ಲಿ ಆಡ್ತಾ ಇದೆ, ನಿಮ್ಮದು ಹೋಗ್ಬೇಕಂತ. ದಯವಿಟ್ಟು ನಮ್ಮ ಶಾಲೆಯಲ್ಲಿ ಏನಾಗಿದೆ ಅಂದ್ರೆ
8 ಕೋಣೆಗಳಲ್ಲಿ ಟೋಟಲ್ ಆಗಿ ಕಪ್ಪು ಹಲಗೆಗಳು ಕೆಲಸಕ್ಕೆ ಬರಲಾರ್ದಂಗೆ ರಿಕ್ವೆಸ್ಟ್ ಗೊತ್ತಾಗಲ್ಲ. ನೀವು ಯಾವ ಅನುದಾನ ಏನೊಂದು ಕೇಳೋದಿಲ್ಲ. ತಕ್ಷಣದಲ್ಲಿ ನನಗೆ 8-10 ದಿವಸದಲ್ಲಿ ನನಗೆ ಪ್ರತಿ ತರಗತಿಗೂ ಒಂದು ಬೋರ್ಡ್ ವ್ಯವಸ್ಥೆ ಮಾಡಿಕೊಡ್ಬೇಕಂತ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀನಿ, ಆದೇಶ ಮುಖಾಂತರ ಅಂತ ಅಲ್ಲ, ಫ್ರೆಂಡ್ಲಿ. ಅವರು ಹೇಳಿದ್ದಾರೆ ಶೌಚಾಲಯಗಳನ್ನ ರಿಪೇರಿ ಮಾಡೋದಕ್ಕಿಂತ ನಮ್ಮಲ್ಲಿ ಹೆಂಗಿದೆ ಅಂತಂದ್ರೆ, ಮೊದಲು ಇರ್ತಕ್ಕಂಥವ್ರು ಹೆಂಗ್ ಮಾಡ್ಯಾರ ಏನು ಮಾಡ್ಯಾರ ಗೊತ್ತಿಲ್ಲ. ನಾನು ಬಂದು 1 ವರ್ಷ ಆಯ್ತು. ಅದು ನೆಲಮಟ್ಟದಲ್ಲಿ ಸಮಮಟ್ಟದಲ್ಲಿ ಮಾಡೋದ್ರಿಂದ ಮೇಲಿಂದ ನೀರು ಬಂದು ಅಲ್ಲಿ ನಿಂತು ಕೊಳಚೆ ಪ್ರದೇಶ ಆಗ್ಬಿಟ್ಟಿದೆ. ಅದು ಶೌಚಾಲಯ ಅಲ್ಲ. ಇವತ್ತ ಏನಾದ್ರೂ ಶಾಲೆಯ ಮುಖ್ಯ ಗುರುಗಳ ಜೀವ ಎಲ್ಲಿ ಆದಂದ್ರೆ ಶೌಚಾಲಯದಲ್ಲಿ. ಯಾರೇ ಅಧಿಕಾರಿಗಳು ಬಂದ್ರೆ ದೇವಾಲಯಕ್ಕೆ ಹೋಗೋದಿಲ್ಲ, ಶೌಚಾಲಯಕ್ಕೆ ಹೋಗ್ತಾರೆ. ಇವತ್ತ ಮಕ್ಕಳು ಏನು ಕಲ್ತಾರ ನೋಡೋದಿಲ್ಲ. ಮಕ್ಕಳಿಗಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಮುಡಿಸ್ತಾ ಇದ್ದಾರೆ. ಮೂಲಭೂತ ಸೌಲಭ್ಯಗಳಲ್ಲಿ ಅತಿ ಪ್ರಮುಖವಾಗಿರ್ತಕ್ಕಂಥ ಮೂಲಭೂತ ಅಂದ್ರೆ ಸೌಲಭ್ಯ ಅಂದ್ರೆ ಶೌಚಾಲಯ. ಅಧಿಕಾರಿಗಳು ಬಂದ್ರೆ ಮೊದಲು ನಡ್ಕೊಂಡಾಗೋದು ಶೌಚಾಲಯಕ್ಕೆ ಹೋಗ್ತಾರೇನೋ ಅಂತ ಅಂಜಿಕೆ. ಹೈಟೆಕ್ ಶೌಚಾಲಯ ಆಗಿರ್ತಾರೆ. ನಾವು ಹೈಟೆಕ್ ಶೌಚಾಲಯ ಆದ್ರೆ ಅಲ್ಲಿ ಏನಂತಂದ್ರೆ ಅಲ್ಲಿ ಅದನ್ನೇ ಅದು ಏನಂತಂದ್ರೆ ಅಲ್ಲಿ ಸರ್, ನಮ್ಗೆ ದಯವಿಟ್ಟು ಲೋಕಲ್ ಸಮಸ್ಯೆನೋ ನಾವು ಅದಕ್ಕೆ ನಾವು ಕೆದಕದಿಲ್ಲ. ನಮಗೂ ಬೇಕು ಪರಿಹಾರ. ನಮ್ಮ ಮಕ್ಕಳಿಗಾಗಿ ಒಂದು ಒಳ್ಳೆಯ ಶೌಚಾಲಯ ಮಾಡಿಕೊಟ್ಟು ಪುಣ್ಯ ಕಟ್ಕೊಳ್ರಿ, ಮುಖ್ಯ ಗುರುಗಳನ್ನು ಉಳಿಸ್ಕೊಳ್ರಿ. ಯಾರೇ ಬಂದ್ರೆ ಮುಖ್ಯಗಳು ಸಸ್ಪೆಂಡ್ ಆಗ್ತಾರೆ. ಶೌಚಾಲಯ ನೋಡಿದ್ರೆ ನಮ್ಮನ್ನು ಉಳಿಸ್ಬೇಕಾಗಿತ್ತು ಅಂದ್ರೆ ಶೌಚಾಲಯ ಮಾಡ್ಬೇಕಾಗಿದೆ. ಕುಡಿಯುವ ನೀರಾದ್ರೆ ಇದೆ. ಈಗಾಗಲೇ ಸರ್ ಅವರು ಫಿಲ್ಟರ್ ಕೂಡ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ, ಅದು ಫಿಟ್ ಮಾಡ್ಬೇಕಾಗಿದೆ. ತಂದು ನಮ್ಮಲ್ಲಿ ಇಟ್ಕೊಂಡಿದ್ದೀವಿ. ಆದ್ರೆ ಶೌಚಾಲಯ ಮಾಡಿಕೊಟ್ಟು ಪುಣ್ಯ ಕಟ್ಕೊಂಡು ಸರ್ ಅಂತಕೊಂಡು ನಾನು ವಿನಂತಿ ಪೂರ್ವಕವಾಗಿ ಪಂಚಾಯತ್ ಅವರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಬಿಸಿಯೂಟದ ಬಗ್ಗೆ ಅನೇಕ ನಾನು ಇಲ್ಲಿವರೆಗೆ ಕೇಳಿದ್ದೀನಿ. ಆದ್ರೆ ಆ ಒಳ ಹಂತದ ಅವರವರ ಸಮಸ್ಯೆಗಳಿಂದ ಬಗೆಹರಿತಾ ಇಲ್ಲ. ನಾನು ನಿನ್ನೆ ಕೂಡ ಬಂದು ನೋಡಿ ಹೋಗಿದ್ದಾರೆ, ಜಿ ಬಂದಿದ್ದಾರೆ ಅಂತ ಗೊತ್ತಾಗಿದೆ. ಆದಷ್ಟು ಬೇಗ, ಯಾಕಂದ್ರೆ ಇಒ ಬಂದಿದ್ದಾರೆ ಮತ್ತು ಸಿಒ ಬಂದಿದ್ದಾರೆ. ಇಬ್ಬರು ಬಂದು ಅಲ್ಲಿ ಅಡಿಗೆ ಮಾಡಬೇಡ್ರಿ, ಬೇರೆ ಕಡೆ ಮಾಡ್ರಿ ಅಂತ ಹೇಳಿದ್ದಾರೆ. ದೊಡ್ಡ ಶಾಲೆ ನಮ್ದು ಹೆಂಗಂದ್ರೆ ಹಿಂಗಿದ್ದಂದ್ರೆ ಹೊರಗೆ ಒಲಿಟ್ಟು ಅಡಿಗೆ ಮಾಡಿಸ್ತಿದ್ದೆ. ಇಲ್ಲ, ನಾವ್ ಯಾಕಂದ್ರೆ ರೋಡಿನ ಮೇಲೆ ಇದ್ದೀವಿ, ಸಂಸಾರ ರೋಡಿನ ಮೇಲೆ ಕಾಗುವ ಶಾಲೆ. ಅದಕ್ಕಾಗಿ ದಯವಿಟ್ಟು ಬೇರೆ ಕಡೆ ಅಡಿಗೆ ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಆದಷ್ಟು ಮಟ್ಟಿಗೆ ಬಿಸಿಯೂಟದ ಕೋಣೆ, ಶೌಚಾಲಯ ಮತ್ತು ಎಲ್ಲಾ ತರಗತಿಗಳಿಗೆ ಬೋರ್ಡ್ ವ್ಯವಸ್ಥೆ, ಕಪ್ಪು ಹಲಗೆ ವ್ಯವಸ್ಥೆ ಮಾಡಿಕೊಡ್ತೀರಿ ಅಂದ್ಕೊಂಡು ನಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಕೂಡ ಈ ಮಕ್ಕಳ ಹಕ್ಕುಗಳ ಬಗ್ಗೆ ಒಂದೆರಡು ಮಾತಾಡ್ಬೇಕಂತ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಬಗ್ಗೆ 2 ಅನಿಸಿಕೆಗಳನ್ನು ಹೇಳ್ತಾ ಇದ್ದೀನಿ. ಹಾಗೂ ನಮ್ಮ ಇಲಾಖೆ ಕಡೆಯಿಂದ ಇರ್ತಕ್ಕಂಥ ಯೋಜನೆಗಳು ಯಾವ್ಯಾವಿದ್ದಾವೆ, ಎಲ್ಲರೂ ವಿಶೇಷ ಗ್ರಾಮ ಸಭೆ, ಮಕ್ಕಳ ಗ್ರಾಮ ಸಭೆ ಅಂತೇಳಿ ಇವತ್ತು ಮಾಡ್ತಾ ಇದ್ರಿ. ಮಕ್ಕಳನ್ನು ತಮ್ಮ ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡ್ರು. ಆದರೆ ನಮ್ಮ ಇಲಾಖೆ ವತಿಯಿಂದ ಕೆಲವು ಕಾರ್ಯಕ್ರಮಗಳಿದಾವೆ ಹಾಗೂ ಸೌಲಭ್ಯಗಳಿದಾವೆ. ಒಂದನೇದಾಗಿ ಪ್ರಯೋಜಕತ್ವ. ಆ ಪ್ರಯೋಜಕತ್ವ ಅಂದ್ರೆ ತಂದೆ ತಾಯಿ ಇಲ್ಲತಕ್ಕಂಥ ಮಕ್ಕಳಿಗೆ ದುಡ್ಡಿನ ವ್ಯವಸ್ಥೆ ಇದೆ ನಮ್ಮ ಆಫೀಸ್ ಕಡೆಯಿಂದ. ಮತ್ತೆ ವಿಶೇಷ ಪಾಲನಾ ಯೋಜನೆ. ವಿಶೇಷ ಪಾಲನಾ ಯೋಜನೆ ಅಂದ್ರೆ ಹೆಚ್ಚಾಗಿ ಇರ್ತಕ್ಕಂಥ ತಂದೆ ತಾಯಿ ಮಕ್ಕಳಿಗೆ ನಮ್ಮ ಆಫೀಸ್ ಕಡೆಯಿಂದ ಒಂದು ಹಣದ ವ್ಯವಸ್ಥೆ ಕೂಡ ನಮ್ಮ ಆಫೀಸ್ ಕಡೆಯಿಂದ ವ್ಯವಸ್ಥೆ ಇದೆ. ಹಾಗೂ ಬಾಲಕಿಯರ ಬಾಲಮಂದಿರ ಮತ್ತು ಬಾಲಕರ ಬಾಲಮಂದಿರ ಮತ್ತು ವಿಶೇಷ ದತ್ತು ಕೇಂದ್ರ ಅಂತ ಸಂಸ್ಥೆಗಳಿವೆ ನಮ್ಮ ಆಫೀಸ್ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ವತಿಯಿಂದ. ಬಾಲಕರ ಬಾಲ ಮಂದಿರ ಅಂದ್ರೆ ಯಾವುದೇ ಒಂದು ಮಗು 0 ರಿಂದ 18 ವರ್ಷದ ಒಳಗ, ಅಂದ್ರೆ ಯಾವುದೇ ಒಂದು ಮಗು ಹಳ್ಳಿಯಲ್ಲಿ ಹೋಗ್ಬೇಕಾದ್ರೆ ಅಥವಾ ತಂದೆ ತಾಯಿನೇ ಕೇರ್ ಮಾಡ್ತಾ ಇರಲ್ಲ, ಅವ್ರಿಗೆ ಯಾವುದೇ ಶಿಕ್ಷಣದಿಂದ ವಂಚಿತರಾದ್ರೂ ನಾವು ಬಾಲಕರ ಬಾಲಮಂದಿರದಲ್ಲಿ ಇಟ್ಟು ಅವರಿಗೆ ಶಿಕ್ಷಣದ ಸೌಲಭ್ಯನೂ ಕೊಡ್ತೀವಿ. ಮತ್ತು ಬಾಲಕಿಯರ ಬಾಲಮಂದಿರದಲ್ಲಿ ಯಾವುದೇ ಒಂದು ಹೆಣ್ಣು ಮಗು ಯಾವುದೇ ಒಂದು ಕೇಸ್, ಪೋಕ್ಸೋ ಕೇಸ್ ಆಗಿರ್ಬೋದು, ಬಾಲ್ಯ ವಿವಾದ ಕೇಸ್ ಆಗಿರ್ಬೋದು, ಮತ್ತೆ ಯಾವುದೇ ಒಂದು ಮನೆಯಲ್ಲಿ ಕೌಟುಂಬಿಕ ಕೇಸ್ ಆಗಿರ್ಬೋದು, ಅಂತ ಮಗು ಕೇಸ್ ಆದಾಗ ಮನೆಯಲ್ಲಿ ಇಟ್ಕೊಳ್ಳಲ್ಲ. ಅವಾಗಲೇ ಇಟ್ಟುಕೊಳ್ಳೋದಾಗ ನಾವು ಬಾಲಕಿಯರ ಬಾಲಮಂದಿರದಲ್ಲಿ ಇಟ್ಟುಕೊಂಡು ಅವಳಿಗೆ ಪಾಲನೆ ಮತ್ತು ಪೋಷಣೆ ಮಾಡಿ, ಮತ್ತೆ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿ ಮೂಲಕ ನಾವು ಮಕ್ಕಳನ್ನು ಅವರ ಸಮಸ್ಯೆಯನ್ನು ಬಗೆಹರಿಸಿ ಮತ್ತೆ ಅವ್ರ ಮನೆಗೆ ನಾವು ಕಳಿಸ್ತೀವಿ. ಮತ್ತೆ ದತ್ತು ಕೇಂದ್ರ. ದತ್ತು ಅಂದ್ರೆ ಮಕ್ಕಳನ್ನ ದತ್ತು ತಗೋದು. ತಂದೆ ತಾಯಿಗೆ ಮಕ್ಕಳಾಗಲ್ಲ. ಸಪೋಸ್ ಎಕ್ಸಾಂಪಲ್ ಎಲ್ಲಪ್ಪ ಅಂದ್ರೆ ಮಕ್ಕಳನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಟೋಗ್ತಾರ, ಮತ್ತೆ ಅಡವಿಯಲ್ಲಿ ಎಲ್ಲೋ ಊರು ಮಾಡಿ ಒಂದು 6 ತಿಂಗಳ 7 ತಿಂಗಳ ಆಗೋದು. ನಾವು DC ಮೇಡಮ್ ಕಡೆಯಿಂದ, ನಾವು ಹೆಡ್ ಆಫೀಸ್ ಕಡೆಯಿಂದ ಯಾರಿಗೆ ತಂದೆ ತಾಯಿಗೆ ಮಕ್ಕಳಾಗಲ್ಲ ಅಂತ ಸಿಚುವೇಶನ್ ಇರುತ್ತಾ ಅಂತ ತಂದೆ ತಾಯಿಗೆ ನಾವು ಮಗುವನ್ನು ದತ್ತು ಕೊಡ್ತೀವಿ. ಎಲ್ಲಿಯಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್
ಒಂದು ಮಗು ಶಾಪುರ್ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟೋಗಿದ್ರು. ಆ ಮಗುವನ್ನು ಕೌದಿಯಲ್ಲಿ ಮುಚ್ಚಿ ಹೋಗಿದ್ರು. ಎಷ್ಟು 3 ತಿಂಗಳ ಮಗು. ಅದು ಇದ್ದಾಗ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು 109ಗೆ ಫೋನ್ ಹಚ್ಚಿದಾಗ ನಮ್ಮ ಸಿಬ್ಬಂದಿ ಹೋಗಿ ಆ ಮಗುವನ್ನು ರಕ್ಷಣೆ ಮಾಡಿ ದತ್ತು ಕೇಂದ್ರಕ್ಕೆ ತಗೊಂಡ್ಬಂದರು. ದತ್ತು ಕೇಂದ್ರದಲ್ಲಿ ಅಲ್ಲಿನೂ ಕೋಆರ್ಡಿನೇಟರ್ ಅಂತಿರ್ತಾರ, ಆ ಮಗುವನ್ನು ಮತ್ತು ಎಲ್ಲರೂ 6 ತಿಂಗಳ ಕಾಲ ಆ ಮಗುವನ್ನು ದೊಡ್ಡದು ಮಾಡಿ ಇವಾಗ ಕೇರಳಕ್ಕೆ ನಾವು ದತ್ತು ಕೊಟ್ಟಿದ್ದೇವೆ. ಆ ಮಗುವನ್ನು ಸುರಕ್ಷಿತವಾಗಿ